ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ VAO ಪೇಪರ್ 2024 ಅಕ್ಟೋಬರ್ 27ರಂದು ನಡೆದಿರುವ VAO ಎಕ್ಸಾಮ್ಗೆ KE ಅವರೇ ನಡೆಸಿರುವ VAO ಎಕ್ಸಾಮ್ಗೆ ಕ್ವಶನ್ ಪೇಪರ್ GK ಪೇಪರ್ ಇದು. ಅದನ್ನು ಇವತ್ತು ನಾನು ಸಾಲ್ವ್ ಮಾಡ್ತೀನಿ. ಬನ್ನಿ ಪ್ರಶ್ನೆ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈಗ ನಾವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಬನ್ನಿ. ಫಸ್ಟ್ನೇ ಕ್ವಶನ್ ನೋಡ್ಬೋದು. ಕೆಳಗಿನ ಯಾವ ಸ್ಥಳಗಳು ಡಚ್ಚರ ವ್ಯಾಪಾರ ಕೇಂದ್ರಗಳಾಗಿದ್ದಾವೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಮಚ್ಚಲಿಪಟ್ಟಣಂ, ದಿಯು ದಮಾನ್, ಸೂರತ್. ಆಪ್ಷನ್ ಎರಡನೇದು ಸೂರತ್, ಆಗ್ರಾ, ಅಹಮದಾಬಾದ್ ಮತ್ತು ಬಾಂಬೆ. ಮೂರನೇದು ಪುಲಿಕಾಟ್, ಪಾಂಡಿಚೇರಿ, ಚಂದ್ರನಾಗೂರ್, ಮಾಹೆ ಅಂತ ಕೊಟ್ಟಿದ್ದಾರೆ. ನಾಲ್ಕನೇದು ಪುಲಿಕಾಟ್, ಸೂರತ್, ಮಚ್ಚಲಿಪಟ್ಟಣಂ, ನಾಗಪಟ್ಟಣಂ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 4 ಪುಲಿಕಾಟ್, ಸೂರತ್, ಮಚ್ಚಲಿಪಟ್ಟಣಂ, ನಾಗಪಟ್ಟಣಂ. ಇದು ಸರಿಯಾದ ಉತ್ತರ ಆಗ್ತದೆ. ಯಾವುದಕ್ಕೆ? ಕೆಳಗಿನ ಯಾವ ಸ್ಥಳಗಳು ಡಚ್ಚರ ವ್ಯಾಪಾರ ಕೇಂದ್ರಗಳಾಗಿದ್ವು ಅಂದರೆ ಪುಲಿಕಾಟ್ ಆಗಿತ್ತು, ಅವರು ಪುಲಿಕಾಟೇ ರಾಜಧಾನಿ ಮಾಡ್ಕೊಂಡಿದ್ರು ಒಂದ್ಸರಿ. ಸೂರತ್ ಆಗಿತ್ತು, ಮಚ್ಚಲಿಪಟ್ಟಣಂ, ನಾಗಪಟ್ಟಣಂ. ಇದು ಸರಿಯಾದ ಉತ್ತರವಾಗ್ತದೆ. ನಂತರ ಎರಡನೇ ಕ್ವಶನ್ ಆದರೆ, ಕಸ್ತೂರಿರಂಗನ್ ಸಮಿತಿಗೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿರೋದು. ಮೊದಲು ನೀವು ಯಾವುದೇ ಈ ಥರ ಹೇಳಿಕೆಗಳನ್ನ ನೋಡೋದಾದರೆ ಸರಿಯಾಗಿದೆಯೋ ತಪ್ಪಾಗಿದೆ ಯಾವುದು ಕಂಡುಹಿಡಿಬೇಕು ಅನ್ನೋದನ್ನ ಮೊದಲು ಅಬ್ಸರ್ವ್ ಮಾಡಬೇಕಾಗ್ತದೆ. ಇಲ್ಲಿ ನೋಡಿ, ಈ ಸಮಿತಿಯು 2022ರಲ್ಲಿ ರಚಿಸಲಾಯಿತು ಅಂತ ಕೇಳಿದ್ದಾರೆ. ನಂತರ ಈ ಸಮಿತಿಯು ಪಶ್ಚಿಮ ಘಟ್ಟಗಳಲ್ಲಿ ಬರುವ ಪ್ರಮುಖ ಪರಿಸರ ಸಂಬಂಧಿ ಪ್ರದೇಶಗಳ ಸ್ಥಿತಿಗತಿಗಳ ಅಧ್ಯಯನ ಮಾಡಲು ರಚಿತವಾಗಿದೆ. ಓಕೆ. ನಂತರ ಕರ್ನಾಟಕ ಸರ್ಕಾರವು ಸೆಪ್ಟೆಂಬರ್ 24, 2024ರಲ್ಲಿ ಕಸ್ತೂರಿ ರಂಗನ್ ಸಮಿತಿ ವರದಿ ಅಂಗೀಕರಿಸಿತ್ತು ಅಂತ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಕಸ್ತೂರಿ ರಂಗನ್ ಸಮಿತಿ ಯಾವಾಗಪ್ಪ ಅಂದರೆ 2022ರಲ್ಲ ರಚಿಸಿದ್ದು 2012ರಲ್ಲಿ. ಇದು ಇಂಪಾರ್ಟೆಂಟ್. 2012ರಲ್ಲಿ ಈ ಸಮಿತಿಯನ್ನು ರಚಿಸಿದ್ರು. ಏನು ಉದ್ದೇಶ? ಈ ಉದ್ದೇಶ ಕರೆಕ್ಟಾಗೈತೆ. ಏನೋ ಪಶ್ಚಿಮ ಘಟ್ಟಗಳ ಪ್ರಮುಖ ಪರಿಸರ ಪ್ರದೇಶಗಳ ಸ್ಥಿತಿಗತಿಯನ್ನು ಅಧ್ಯಯನ ಮಾಡಲು. ಎರಡನೇ ಆಪ್ಷನ್ ಬಿ ಸರಿ ಇದೆ ಹೇಳಿಕೆ. ಮತ್ತು ಕರ್ನಾಟಕ ಸರ್ಕಾರವು ಸೆಪ್ಟೆಂಬರ್ 2024, ಇದು ಸೆಪ್ಟೆಂಬರ್ 24 ಅಲ್ಲ, ಏಪ್ರಿಲ್ 15, 2013ರಲ್ಲಿ ವರದಿ ನೀಡ್ತದೆ. ಕಸ್ತೂರಿ ರಂಗನ್ ಸಮಿತಿ ಏಪ್ರಿಲ್ 15, 2013ರಲ್ಲಿ ತನ್ನ ವರದಿ ನೀಡ್ತದೆ. ಇಲ್ಲಿ ತಪ್ಪು ಕೊಟ್ಟಿದ್ದಾರೆ. ಆದರೆ ಸರಿಯಾದ ಉತ್ತರ ನೋಡಿ, ಕೇವಲ ಬಿ ಮಾತ್ರ. ನೋಡಿ ಇಲ್ಲಿ ಕೇವಲ ಬಿ ಮಾತ್ರ ಅಂತ ಇದೆಯಾ ನೋಡಿ, ಇದು ಸರಿಯಾದ ಉತ್ತರ. ಎರಡನೇ ಕ್ವಶನ್ಗೆ ಆನ್ಸರು ಮೂರನೇದು. ಏನು? ಈ ಸಮಿತಿಯು ಪಶ್ಚಿಮ ಘಟ್ಟಗಳ ಪ್ರಮುಖ ಪರಿಸರ ಸಂಬಂಧಿ ಪ್ರದೇಶಗಳ ಸ್ಥಿತಿಗತಿಯನ್ನು ಅಧ್ಯಯನ ಮಾಡಲು ರಚಿಸಲಾಗಿದೆ ಅನ್ನೋದು ಸರಿಯಾದ ಉತ್ತರವಾಗ್ತದೆ. ನಂತರ ಇಲ್ಲಿ ನೋಡಿ, ಮೂರನೇ ಕ್ವಶನ್ ಹೊಂದಿಸಿ ಬರೆಯಿರಿ ಅಂತ ಇದೆ. ಮೂರನೇ ಕ್ವಶನು ನೋಡಿ, ಹರಪ್ಪ, ಮೆಹೆಂಜಾದರೋ, ಕಾಲಿಬಾಗನ್ ಮತ್ತು ಲೋತಾಲ್ ಅಂತ ಕೊಟ್ಟಿದ್ದಾರೆ. ಇವಾಗ ನಿಮ್ಗೆ ಈ ಥರ ಏನಾದರೂ ಗೊತ್ತಾಗ್ಲಿಲ್ವಾ? ನೋಡಿ, ಈ ಥರ ಹೊಂದಿಸಿ ಬರೆಯೋರಿಗೆ 4 ನಿಮಗೆ ಎಕ್ಸಾಕ್ಟಾಗಿ ಗೊತ್ತಾಗಲಿಲ್ವಾ? ನೀವು ಯೂಸ್ ಮಾಡಬೇಕಾಗಿರೋದು ನಿಮಗೇನು ಗೊತ್ತು? ಇವಾಗ ಲೋತಾಲ್ ಗೊತ್ತು, ಹಡಗು ಕಟ್ಟೆ ಅಂತ ಗೊತ್ತು ಅಂದ್ಕೊಳ್ಳಿ. ನೋಡಿ, ಡಿಗೆ ಯಾವುದು ಒಂದಿದೆ? 2ರಲ್ಲಿದೆ, ಇದೊಂದರಲ್ಲಿದೆ. ಓಕೆನಾ? ಮತ್ತು ಹರಪ್ಪಂಗೆ ಗೊತ್ತು ನಿಮಗೆ. ಹರಪ್ಪ ಯಾವುದು? ಉಗ್ರಾಣಗಳು. ಹರಪ್ಪದಲ್ಲಿ ಉಗ್ರಾಣಗಳು ಕಂಡು ಬಂದಿದೆ. ಅದು ಇಲ್ಲೇ ಸಿಗ್ತಲ್ಲ ಆನ್ಸರು. ಮತ್ತು ಇನ್ನು ಚೆಕ್ ಒಂದು ಸರಿ ಮಾಡಿಬಿಡೋಣ. ಮೆಹೆಂಜಾದರೋ ಅಲ್ಲೂ ಸಿಗೋದು ನಮಗೇನು? ನರ್ತಕಿಯ ವಿಗ್ರಹ. ಈ ಟೆಕ್ಸ್ಟ್ ಬುಕ್ ಒಳಗೆಲ್ಲ ನೋಡ್ಬಿಟ್ಟಿರ್ತೀವಿ, ಕೊಟ್ಟಿರ್ತಾರೆ. ಹರಪ್ಪ ಮೆಹೆಂಜಾದರೋ ಟಾಪಿಕಲ್ಲಿ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ನರ್ತಕಿಯ ವಿಗ್ರಹಗಳನ್ನೆಲ್ಲ ಕೊಟ್ಬಿಡ್ತಾರೆ. ಮತ್ತು ಕಾಲಿಬಾಗನಿಗೆ ಬನ್ನಿ, ಯಜ್ಞಕುಂಡಗಳು. ನೋಡಿ, ಇಷ್ಟೇ ಆನ್ಸರು. ಆಪ್ಷನ್ 3 ಸರಿಯಾದ ಉತ್ತರವಾಗ್ತದೆ. ನೋಡಿ, ಹರಪ್ಪಗೆ ಉಗ್ರಾಣ, ಮೆಹೆಂಜಾದರ್ಗೆ ನರ್ತಕಿ ವಿಗ್ರಹ, ಕಾಲಿಬಾನ್ಗೆ ಯಜ್ಞಕುಂಡಗಳು, ಲೋತಾಲ್ಗೆ ಹಡಗು ಕಟ್ಟೆ. ಆರಾಮಾಗಿ ಸಾಲ್ವ್ ಮಾಡ್ಬೋದು, ಸ್ವಲ್ಪ ತಲೆ ಉಪಯೋಗಿಸ್ಬೇಕಷ್ಟೆ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋದಾದರೆ,
ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್, ಸರಿಯಾದ ಸಂಯೋಜನೆಯನ್ನು ಗುರುತಿಸಿ ಅಂತ ಕೇಳಿರೋದು. ಸರಿಯಾದ ಸಂಯೋಜನೆಗಳನ್ನು ಗುರುತಿಸಿ. ಓಕೆ. 14ನೇ ವಿಧಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಸರಿಯಾಗಿದೆ. 21ನೇ ವಿಧಿ, ಬಿರುದುರದತಿ ಅಲ್ಲ. 21ನೇ ವಿಧಿ ಬಿರುದುರದತಿ ಅಲ್ಲ. 21ನೇ ವಿಧಿ ಏನಪ್ಪ ಅಂದರೆ ಕಾನೂನಿಗೆ ಗೌರವ ಕೊಡಬೇಕು ಅನ್ನೋದು 21ನೇ ವಿಧಿಗೆ ಬರೋದು. 24ನೇದೇನು ಅಸ್ಪೃಶ್ಯತೆ ಅಲ್ಲ. ಅಸ್ಪೃಶ್ಯತೆ ಎಷ್ಟೋ 17ನೇ ವಿಧಿ. 17ನೇ ವಿಧಿ ಅಸ್ಪೃಶ್ಯತೆ ನಿಷೇಧದ ಬಗ್ಗೆ ಹೇಳ್ತದೆ. ಅದೇ 24ನೇ ವಿಧಿ ಏನಪ್ಪ ಹೇಳ್ತದೆ ಅಂದರೆ ಬಾಲ ಕಾರ್ಮಿಕ ಪದ್ಧತಿ ನಿಷೇಧ. ಕೇಳ್ತಾರೆ 24ನೇ ವಿಧಿ ಏನರ ಬಗ್ಗೆ ಹೇಳ್ತೈತೆ ಅಂತ ನಾ ಈ ಸರಿ ಕೇಳ್ಬಿಡ್ಬೋದು. ಬಾಲ ಕಾರ್ಮಿಕ ಪದ್ಧತಿ ನಿಷೇಧಿಸ್ತದೆ. ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಬಗ್ಗೆನೇ ಒಂದು ಕ್ಲಾಸ್ ಮಾಡಿದ್ದೀನಿ, ನಾನು ನಾಳೆ ವಿಡಿಯೋದಲ್ಲಿ ನೋಡಿ. ಮತ್ತು 30ನೇ ವಿಧಿ ಯಾವ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ನೋಡಿ, 30ನೇ ವಿಧಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತ ಕೊಟ್ಬಿಟ್ಟಿದ್ರೆ ಅಲ್ಲಿ ಯಾವುದೇ ಧಾರ್ಮಿಕ ಸ್ವಾತಂತ್ರ್ಯನೇ ಇರೋದು. ಬಟ್ ಅಲ್ಲಿ ಆ ಸ್ಪೆಸಿಫಿಕ್ ವಿಧಿ ಏನು ಹೇಳ್ತದೆ ಅಂದರೆ ಯಾವುದೇ ಧರ್ಮ ಇರ್ಬೋದು, ಸೇರ್ಬೋದು, ನಾವು ಧಾರ್ಮಿಕವಾಗಿ ಸ್ವಾತಂತ್ರ್ಯ ಆಗಿರ್ತೀವಿ ಅಂತ ಹೇಳ್ತದೆ. ಆದರೆ ಇದಲ್ಲ. 30ನೇ ವಿಧಿದು ತಪ್ಪು ಕೊಟ್ಟಿದ್ದಾರೆ ಇಲ್ಲಿ. ಸರಿಯಾದ ಉತ್ತರ ಒಂದೇ ಕೊಟ್ಟಿರೋದು ಯಾವುದು? ಆಪ್ಷನ್ ಎ ಮಾತ್ರ ಅಂತ ಇದೆ ನೋಡಿ ಇಲ್ಲಿ. ಆಪ್ಷನ್ ಎ ಮಾತ್ರ ಅಂತ ಇದೆಯಲ್ಲ, ಇದು ಸರಿಯಾದ ಉತ್ತರವಾಗ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ಕೆಳಗಿನ ಯಾವ ಯೋಜನೆಗಳು ಮತ್ತು ಅವುಗಳ ಉದ್ದೇಶಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿರೋದಿಲ್ಲಿ. ನೋಡಿ ಪ್ರಶ್ನೆ ಆಪ್ಷನ್ ಎ ಇದೆ ನೋಡಿ, ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ ಧನ್ ಯೋಜನೆ. ನೋಡಿ ಆರಾಮ ಕಂಡುಹಿಡಿ. ಇಲ್ಲಿ ಶ್ರಮ ಇದೆ. ಶ್ರಮ ಅಂದರೆ ಯಾರು ಬರ್ತಾರೆ ಇಲ್ಲಿ ನೋಡಿ, ಅಸಂಘಟಿತ ವಲಯದ ಕಾರ್ಮಿಕರು. ಓಕೆನಾ. ಒಂದನೇದಕ್ಕೆ ಎರಡೇ ಅಲ್ಲ ಐತಪ್ಪ. ಇಲ್ಲಿ ಇದೆ ನೋಡಿ. ಇವೆರಡು ಆಪ್ಷನಲ್ಲೇ ಒಂದು ಅಂತ ಗೊತ್ತಾಗ್ಬಿಡ್ತು ನಮ್ಗೆ ಇವಾಗ. ಇವೆರಡು ಆಪ್ಷನಲ್ಲೇ ಒಂದು ಅಂತ ಗೊತ್ತಾಗ್ಬಿಡ್ತು. ಓಕೆನಾ. ಬನ್ನಿ ನೆಕ್ಸ್ಟು, ಪ್ರಧಾನ್ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಅಂತ ಕೇಳಿರೋದಿಲ್ಲಿ. ಬಿಮಾ ಜ್ಯೋತಿ ಯೋಜನೆಗೆ ಯಾವ್ದು ಬರ್ತೈತೆ ಅಂದರೆ ಯಾವುದೇ ಕಾರಣದಿಂದ ಸಾವು ಸಂಭವಿಸಿದರೆ 1 ವರ್ಷದ ಜೀವ ವಿಮೆ ಸೌಲಭ್ಯ, ಇದು 2ನೇದಕ್ಕಾಗ್ತದೆ. ಮತ್ತು ರಾಷ್ಟ್ರೀಯ ಸಾಮಾಜಿಕ ನೆರವು ಯೋಜನೆ. ರಾಷ್ಟ್ರೀಯ ಸಾಮಾಜಿಕ ನೆರವು ಯೋಜನೆ ಅದಕ್ಕೆ ಬರ್ತೈತೆ ಅಂದರೆ ಇಲ್ಲಿ ನೋಡಿ, ಇದಕ್ಕೆ ಬರ್ತೈತೆ ಬಡ ಕುಟುಂಬದವರಿಗೆ ವೃದ್ಧಾಪ್ಯ ಮತ್ತು ಸಾವು ಹೆರಿಗೆ ಸಂದರ್ಭದಲ್ಲಿ ಸಾಮಾಜಿಕ ಸೌಲಭ್ಯ ಬರ್ತೈತೆ ಇದಕ್ಕೆ. ಇನ್ನು ಇದಕ್ಕೆ ಸುರಕ್ಷತಾ ಬಿಮಾ ಯೋಜನೆ, ಅಪಘಾತದಲ್ಲಿ ಅಥವಾ ಅಂಗವಿಕಲದಿಂದ ಉಂಟಾದರೆ. ಓಕೆನಾ. ಇವಾಗ ನೋಡಿ 3ನೇ ಆಪ್ಷನ್ ಸರಿ ಆಗ್ತದೆ. ಇದಕ್ಕೆ 5ನೇ ಕ್ವಶನ್ಗೆ 3ನೇ ಆಪ್ಷನ್ ಸರಿ. ಮುಂದೆ ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಮಗಧವನ್ನು ಆಳಿದ ರಾಜವಂಶಗಳ ಸರಿಯಾದ ಕಾಲಾನುಕ್ರಮಣ ಬರಿ ಅಂತ ಕೇಳಿದ್ದಾರೆ. ಓಕೆ. ಇಲ್ಲಿ ನೋಡಿ ಫಸ್ಟ್ನೇ ಆಪ್ಷನ್ನು ಹರಿಯಂಕ, ಮೌರ್ಯ, ಶಿಶುನಾಗ, ನಂದ, ಶುಂಗ. ಹರಿಯಂಕ, ಶಿಶುನಾಗ, ನಂದ, ಮೌರ್ಯ, ಶುಂಗ. ಇಲ್ಲಿ ನೋಡಿ, ಇಲ್ಲಿ ರಾಜವಂಶಗಳು ಮಾತ್ರ ಕೇಳಿರೋದು. ನಂತರ 3ನೇ ಆಪ್ಷನ್ ನೋಡೋದಾದರೆ ಇಲ್ಲಿ ನೋಡಿ 2ನೇ ಆಪ್ಷನ್ ನೋಡಿವೆ. ಹರಿಯಂಕ, ಶಿಶುನಾಗ, ನಂದ, ಮೌರ್ಯ, ಶುಂಗ. ಓಕೆ. 3ನೇದು ಶಿಶುನಾಗ, ನಂದ, ಮೌರ್ಯ, ಶುಂಗ, ಹರಿಯಂಕ. ಓಕೆ. 4ನೇದು ಶುಂಗ, ಹರಿಯಂಕ, ಮೌರ್ಯ, ಶಿಶುನಾಗ, ನಂದ. ಇದರ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ 2ನೇದು. ಮೊದಲನೇದು ಹರಿಯಂಕ ಮನೆತನ ಬರ್ತದೆ, ಆಮೇಕಿಂದ ಶಿಶುನಾಗ ಮನೆತನ, ನಂದ ಮನೆತನ, ಮೌರ್ಯರು, ಚಂದ್ರಗುಪ್ತ ಮೌರ್ಯ, ಆ ನಂತರ ಶುಂಗ ಮನೆತನ ಬರೋದು. ಆದ್ದರಿಂದ 6ನೇದಕ್ಕೆ 2ನೇದು ಸರಿಯಾದ ಉತ್ತರವಾಗ್ತದೆ. ಮುಂದೆ ಹೋಗೋದಾದರೆ ಇಲ್ಲಿ ನೋಡಿ, ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಪರಿಗಣಿಸಿ ಸರಿಯಾದನ್ನು ಉತ್ತರಿಸಿ ಅಂತ ಕೇಳಿರೋದು. ಸರಿಯಾದನ್ನ ನಾವು ಮಾತ್ರ ಉತ್ತರಿಸಬೇಕು. 1. ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ 1 ಗ್ರಾಮ ಅಥವಾ ಹಲವು ಗ್ರಾಮಗಳಿರ್ತವೆ. ಸರಿ ಇದೆ. 2ನೇ ನೋಡಿ, ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಿಗೆ ಹಣಕಾಸು ವ್ಯವಹಾರದ ಚೆಕ್ಕಿಗೆ ಸಹಿ ಹಾಕುವ ಅಧಿಕಾರವಿರುತ್ತದೆ. ಸರಿ ಇದೆ. ಮೇಲಿನ 2 ಸರಿಯಾಗಿವೆ. ನೋಡೋಣ. ಆಡಳಿತ VAO ನೋಡಿ, VAO ಎಕ್ಸಾಮ್ VAದ ಕೇಳಿದ್ದಾರೆ. VAO ಗ್ರಾಮ ಪಂಚಾಯಿತಿಯ ಅಧೀನದಲ್ಲಿ ಅಧ್ಯಕ್ಷರ ಆದೇಶದಂತೆ ಕಾರ್ಯನಿರ್ವಹಿಸಬೇಕಿತ್ತು. ತಪ್ಪಾಗ್ತದೆ, ಇದು ತಪ್ಪು. ಓಕೆನಾ. ನಂತರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು
ಮತ್ತು ಉಪಾಧ್ಯಕ್ಷರ ಆಯ್ಕೆ ಯಾವುದೇ ಮೀಸಲಾತಿ ಇಲ್ಲ. ಇಲ್ಲಿ ಮೀಸಲಾತಿ ಇರುತ್ತದೆ. ಯಾವ ಯಾವ ಕ್ಯಾಟಗರಿ ಬರ್ತದೆ, ಈ ಕ್ಯಾಟಗರಿಯವರು ಅಧ್ಯಕ್ಷರಾಗಬೇಕು, ಉಪಾಧ್ಯಕ್ಷರಾಗಬೇಕು ಅಂತ ಒಂದು ಕ್ಯಾಟಗರಿ ಬರ್ತದೆ. ಇಲ್ಲಿ ನೋಡಿದರೆ ಇಲ್ಲ ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ನೋಡಿ ಇವೆರಡು ತಪ್ಪಾಗ್ತವೆ. ಯಾವುವು CD ತಪ್ಪು ಮತ್ತು AB ರೈಟ್ ಆಗ್ತಾರೆ. ಇಲ್ಲಿ ನೋಡೋದಾದರೆ ನಮಗೆ A ಮತ್ತು B ಸರಿ ಅಂತ ಫಸ್ಟ್ನೇ ಆಪ್ಷನ್ ಇದೆ. ಸರಿಯಾದ ಉತ್ತರ ಬಂದ್ಬಿಟ್ಟು A ಮತ್ತು B ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋದಾದರೆ ನೋಡಿ, ಬಂದೂಕಿನಿಂದ ಗುಂಡನ್ನು ಹಾರಿಸಿದಾಗ ಬಂದೂಕು ಗುಂಡಿನ ಮೇಲೆ ಬಲವನ್ನು ಹಾಗೂ ಗುಂಡು ಬಂದೂಕಿನ ಮೇಲೆ ಬಲವನ್ನು ಬೀರುತ್ತದೆ. ಹೇಳಿಕೆ ಯಾವ ಸರಿ ಅಂತ ನಾವು ಹೇಳಬೇಕಿಲ್ಲಿ. ನೋಡಿ ಹೇಳಿಕೆ ಎ ಏನಿದೆ, ಗುಂಡಿನ ಮೇಲೆ ಬಲ ಮತ್ತು ಬಂದೂಕಿನ ಮೇಲೆ ಬಲ ಸಮ ಮತ್ತು ವಿರುದ್ಧವಾಗಿರ್ತದೆ. ಹೌದು, ಬಂದೂಕಿನಲ್ಲಿ ಗುಡ್ಡು ಹೊಡಿಬೇಕು ಅಂದರೆ ಅದು ಬಲ ಸಮವಾಗಿರಬೇಕು ಮತ್ತು ವಿರುದ್ಧ ದಿಕ್ಕಿನಲ್ಲಿ ಹೋಗಬೇಕು. ಇದು ಕರೆಕ್ಟಾಗಿದೆ ಫಸ್ಟ್ನೇದು. ಹೇಳಿಕೆ 1 ಎ ಕರೆಕ್ಟಾಗಿದೆ. ಹೇಳಿಕೆ ಬಿ ನೋಡಿ, ಗುಂಡು ಮತ್ತು ಬಂದೂಕಿನ ಒಟ್ಟು ಸಂವೇಗವು ಸುರಕ್ಷಿಸಲ್ಪಡುತ್ತದೆ ಅಂತ ಕೇಳಿದ್ದಾರೆ. ಇದು ಕೂಡ ಸರಿ ಇದೆ. ಒಟ್ಟು ಸಂವೇಗ ಟೋಟಲ್ ಮೊಮೆಂಟಮ್ ಅಂತ ಬರ್ತದಲ್ಲ, ಅದು ಸರಿ ಇದೆ. ಇದು ಕೂಡ ಸರಿ ಇದೆ. ಇಲ್ಲಿ ನೋಡಿ, ಗುಂಡು ಮತ್ತು ಬಂದೂಕಿನ ಒಟ್ಟು ಚಲನಶಕ್ತಿ ಸುರಕ್ಷೆ, ಇದು ತಪ್ಪಾಗ್ತದೆ. ಇದು ಒಟ್ಟು ಸಂವೇಗ ಇರ್ತದೆ ಹೊರತು ಚಲನಶಕ್ತಿ ಅಷ್ಟೊಂದಿರಲ್ಲ. ಆದ್ದರಿಂದ ಇದು ತಪ್ಪು. ನೋಡಿ ಆಪ್ಷನ್ ಎ ಬಿ ಸರಿ ಇದೆ ಅಂತ ಇದೆ. ಅದಕ್ಕೆ ಹೇಳಿಕೆ 1 ಇಲ್ಲಿ ನೋಡಿ, 1ನೇ ಆಪ್ಷನ್ ಹೇಳಿಕೆ ಎ ಮತ್ತು ಹೇಳಿಕೆ ಬಿ ಸರಿಯಾಗಿದೆ. ಇದು ಸರಿಯಾದ ಉತ್ತರವಾಗ್ತದೆ. ಮುಂದೆ ಹೋಗೋದಾದರೆ ನಮಸ್ತೆ. ನೋಡಿ ಇಲ್ಲಿ ಮುಂದಿನ ಪ್ರಶ್ನೆ, ವಜ್ರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆ ಸರಿಯಾಗಿರೋದನ್ನ ಕಂಡುಹಿಡಿಬೇಕು ನಾವು. ನೋಡಿ, ಒಂದನೇದು, ವಜ್ರ ಪ್ರತಿ ಕಾರ್ಬನ್ ಪರಮಾಣು ಇತರೆ 3 ಕಾರ್ಬನ್ಗಳೊಂದಿಗೆ ಬಂಧಗೊಂಡಿದೆ ಅಂತ ಕೇಳಿದ್ದಾರೆ. ಬಂಧಗೊಂಡಿದೆ. ನಂತರ ಎರಡನೇದು, ವಜ್ರದಲ್ಲಿ ಪ್ರತಿ ಕಾರ್ಬನ್ ಪರಮಾಣು ಇತರೆ 4 ಕಾರ್ಬನ್ಗಳೊಂದಿಗೆ ಬಂಧಗೊಂಡಿದೆ. ನಂತರ ಮೂರನೇದು, ವಜ್ರದಲ್ಲಿ ಪ್ರತಿ ಕಾರ್ಬನ್ ಪರಮಾಣು ಇತರೆ 6 ಕಾರ್ಬನ್ಗಳೊಂದಿಗೆ ಬಂಧನಗೊಂಡಿದೆ ಅಂತ ಇದೆ. ಮತ್ತು 4ನೇದು, ವಜ್ರದಲ್ಲಿ ಕಾರ್ಬನ್ ಬಂಧವು ಅಸ್ತಿತ್ವ ಇಲ್ಲ ಅಂತ ಕೇಳಿರೋದಿಲ್ಲಿ. ಸರಿಯಾದ ಉತ್ತರ 2ನೇದು, ವಜ್ರವು ಪ್ರತಿ ಕಾರ್ಬನ್ ಪರಮಾಣು ಇತರೆ 4 ಕಾರ್ಬನ್ಗಳೊಂದಿಗೆ ಬಂಧಗೊಂಡಿರುತ್ತದೆ. ಇದು ಸರಿಯಾದ ಉತ್ತರ. ಎಷ್ಟು 4 ಕಾರ್ಬನ್ಗಳೊಂದಿಗೆ ಬಂಧವಾಗಿರ್ತದೆ. ಆದ್ದರಿಂದ ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ ಹೋಗೋದಾದರೆ ನೋಡಿ, ಕೆಳಕಂಡ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಕೇಂದ್ರ ಸ್ಥಳಗಳು ಕೇಳಿರೋದಿಲ್ಲಿ. ಕೇಂದ್ರ ಸ್ಥಳಗಳು ಇವು ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಇವು ಕೇಂದ್ರ ಸ್ಥಾನಗಳು. ಓಕೆನಾ? ಬನ್ನಿ ಇಲ್ಲಿ, ಆಫ್ರಿಕನ್ ಯೂನಿಯನ್ AU, ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘಟನೆ ASEAN ಮತ್ತು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ NATO ಮತ್ತು ವಿಶ್ವ ವ್ಯಾಪಾರ ಸಂಘಟನೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ವ್ಯಾಪಾರ ಸಂಘಟನೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಫಸ್ಟ್ನೇದಕ್ಕೂ ಇದು ಡಿ ಗೊತ್ತಾಗ್ಬಿಡ್ತು ನಮ್ಗೆ ಆರಾಮಾಗಿ, ಜೆನೆವಾ ಅಂತ. ಡಿಗೆ 3ನೇದು ಯಾವುದಿದೆ? ಡಿಗೆ 3ನೇದು ಸಿಕ್ಕೇ ಬಿಡ್ತಲ್ಲ ಸರ್ ಆನ್ಸರು. ನೋಡಿ ಡಿಗೆ ಆರಾಮಾಗಿ ಸಿಕ್ಬಿಡ್ತು ಆನ್ಸರು. ಇದು ಆನ್ಸರು. ಒಂದ್ಸರಿ ನಾವು ಕ್ರಾಸ್ ಚೆಕ್ ಮಾಡೋಣ. ನೋಡಿ ಸಿಗೆ ಒಂದಿದೆ. ನೋಡಿ ಸಿಗೆ ಒಂದಿದೆ, ಬ್ರೆಜಿಲ್. ನೋಡಿ ನ್ಯಾಟೋದು ಬ್ರೆಜಿಲ್ನಲ್ಲಿದೆ. ಮತ್ತು ಆಗ್ನೇಯ ಏಷ್ಯನ್ ಇದು ಜಕಾರ್ತಾದಲ್ಲಿದೆ. ಕರೆಕ್ಟಾಗಿದೆಯಾ? ಕರೆಕ್ಟಾಗಿದೆ ಇಲ್ಲಿ. ಮತ್ತು ಈಗ ಆಫ್ರಿಕನ್ ಯೂನಿಯನ್ನು ಆಡಿಸ್ ಬಾಬಾದಲ್ಲಿದೆ. ಸರಿಯಾಗಿ ಬಂದಿದೆಯಲ್ಲ ಸರ್. 2ನೇ ನೋಡಿ, ಒಂದೇ ಸೆಕೆಂಡ್ ನಾನು ಅವಲೇ ಇದೊಂದೇ ಸಾಲ್ವ್ ಮಾಡಿದ್ದು, ಆನ್ಸರ್ ಸಿಕ್ಕೋಗ್ಬಿಡ್ತು. ಈ ರೀತಿ ಟ್ರಿಕ್ ಯೂಸ್ ಮಾಡಿದ್ರೆ ಆರಾಮಾಗಿ ಮಾಡ್ಬೋದು. ಅದರ ಟ್ರಿಕ್ ನಮಗೆ ಗೊತ್ತಿರಬೇಕಷ್ಟೆ. ನೋಡಿ ಈ ಪ್ರಶ್ನೆಗೆ ಯಾವುದು ಆನ್ಸರು ಅಂದರೆ 2ನೇದು. UNO ಬಗ್ಗೆ ಕೇಳ್ತಾರೆ. UNO ವಿಶ್ವಸಂಸ್ಥೆ 1945 ಅಕ್ಟೋಬರ್ 24ರಂದು ಇದು ಸ್ಥಾಪನೆಗೊಳ್ತದೆ. ಓಕೆನಾ? ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಇಲ್ಲಿ ನೋಡ್ಬೋದು, ಕ್ವಾಡ್ರಿಲ್ಯಾಟರೇಟ್ ಸೆಕ್ಯೂರಿಟಿ ಡಯಾಲಾಗ್
QUADನ ಸದಸ್ಯ ರಾಷ್ಟ್ರಗಳು ಯಾವುವು ಅಂತ ಕೇಳಿರೋದು. ಇಲ್ಲಿ ಆಪ್ಷನ್ ನೋಡಿದ್ರೆ ಭಾರತ, ಜಪಾನ್, USA, ಆಸ್ಟ್ರೇಲಿಯಾ. QUAD ಸೆಕ್ಯೂರಿಟಿ ಡಯಾಲಾಗ್, ಇದು ಒಂದು ಸಂಸ್ಥೆ. ನೋಡೋಣ ಇದಕ್ಕೆ ಆನ್ಸರ್ ಯಾವುದು ಅಂದರೆ ಎಲ್ಲ ಸರಿ. ABCD 4 ಇದೆಯಲ್ಲ. QUAD ಸದಸ್ಯ ರಾಷ್ಟ್ರಗಳು ಯಾವುವು ಅಂತ ಕೇಳ್ಬಿಟ್ರೆ ಭಾರತ, ಜಪಾನ್, USA, ಆಸ್ಟ್ರೇಲಿಯಾ 4 ಬರ್ತವೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎಲ್ಲ ಸರಿಯಾಗಿವೆ. ಅದಕ್ಕೆ ABCD ಮತ್ತು D ಅಂತ ಹಾಕಿದ್ದೀವಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋದಾದರೆ, ಈ ಕೆಳಕಂಡ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಗಳು ಮತ್ತು ಅವರ ದೇಶಕ್ಕೆ ಸಂಬಂಧಿಸಿದ ಯಾವ ಜೋಡಿ ಸರಿಯಾಗಿ ಹೊಂದಿಕೆ ಆಗ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡು, ಟ್ರಿಗ್ವಿಲಿ ಅಂತ ಕೇಳಿದ್ದಾರೆ, ನಾರ್ವೆ ದೇಶ ಅಂತ ಕೊಟ್ಟಿದ್ದಾರೆ, ಯೂತಂಟ್ ಅಂತ ಕೊಟ್ಟಿದ್ದಾರೆ, ಮಯನ್ಮಾರ್ ಅಂತ ಕೊಟ್ಟಿದ್ದಾರೆ, ಜಿವಿಯಾ ಫೆರೆಜ್ ಡಿ ಕ್ಯೂಲರ್ ಪೋರ್ಚುಗಲ್ ಅಂತ ಕೊಟ್ಟಿದ್ದಾರೆ, ಆಂಟೋನಿಯೋ ಗುಟೆರೆಸ್ ಪೇರು ಇವರು ಪ್ರೆಸೆಂಟು. ಇಲ್ಲಿ ನೋಡಿ, ಆಂಟೋನಿಯಸ್ ಗುಟೆರೆಸ್ ಮೂಲ ಯಾವ ದೇಶದವರು ಅಂದರೆ ಪೋರ್ಚುಗೀಸರು. ಅವರು ಪೋರ್ಚುಗಲ್ ಅವರು. ಅದರಲ್ಲಿ ತಪ್ಪು ಕೊಟ್ಟಿದ್ದಾರೆ. ಒಂದು ಅರ್ಥ ಆಯಿತು, ಇವೆರಡು ತಪ್ಪು ಅಂತ. ಓಕೆನಾ? ಅದಕ್ಕಿನ್ಯಾವು A ಮತ್ತು B, ಗ್ರೀವ್ಲಿ ಮತ್ತು ಯೂತಂಟ್ ಸರಿಯಾದ ಉತ್ತರ. ಇವರು ನಾರ್ವೆ ಅವರು, ಗ್ರೀವಿಲಿ ಮತ್ತು ಯೂತಂಟ್ ಮಯನ್ಮಾರದವರು. ಸರಿಯಾದ ಉತ್ತರ A ಮತ್ತು B ಸರಿಯಾದ ಉತ್ತರ. ಆಪ್ಷನ್ 2, 12ಕ್ಕೆ ಆಪ್ಷನ್ 2 ಸರಿಯಾದ ಉತ್ತರವಾಗ್ತದೆ. ನೋಡಿ, ಇಲ್ಲಿ 13ನೇ ಕ್ವೆಶನ್ ನೋಡ್ಬೋದು. ಈ ಕೆಳಗಿನವರುಗಳಲ್ಲಿ ವಿಜಯನಗರವನ್ನು ಆಳಿದ ಯಾವ ವಂಶ? ಸಂಗಮ ವಂಶದ ರಾಜರನ್ನು ಗುರುತಿಸಿ ಅಂತ ಕೇಳಿದರು. ಸಂಗಮ ವಂಶದ ರಾಜರು ಯಾರು? 2ನೇ ಅಬುಕ್ಕ ಸರಿಯಾಗಿದೆ. ವೀರ ನರಸಿಂಹ ತಪ್ಪಾಗಿದೆ. ಮತ್ತು 1ನೇ ದೇವರಾಯ ಸರಿಯಾಗಿದೆ. ಮಲ್ಲಿಕಾರ್ಜುನ ಸರಿಯಾಗಿದೆ. ಮತ್ತೀಗ 2ನೇ ಬುಕ್ಕರಾಯ, 1ನೇ ದೇವರಾಯ, ಮಲ್ಲಿಕಾರ್ಜುನ ಯಾವ ವಂಶದವರು? ಸಂಗಮ ವಂಶದವರು. ಗೊತ್ತಾಯ್ತಾ? ಇವಾಗ ಆಪ್ಷನ್ ನೋಡಿ, ಇಲ್ಲಿ ಸರಿಯಾದ ಉತ್ತರ ಕೆಳಕಂಡ ಸಂಕೇತ ಅಂತ ಬಳಸಿದ್ದಾರೆ. ನಮಗೆ ACD ಯಾವ್ದ್ರಾಗಿದೆಯಪ್ಪ? AC ಮತ್ತು D 13, 4ಪ್ಪಾ. 13, 4ನೇ ಆಪ್ಷನ್ ಸರಿಯಾದ ಉತ್ತರವಾಗ್ತದೆ. ನೋಡ್ಬೋದು ಇಲ್ಲಿ 13. ಮತ್ತು ಅರವೀಡು, ಇದರಲ್ಲಿ ನಮ್ಮ ಕೃಷ್ಣದೇವರಾಯರವರು ಬರ್ತಾರೆ. ಅದನ್ನು ಮರೆಯೋಂಗಿಲ್ಲ. ಕೃಷ್ಣದೇವರಾಯ ಅತ್ಯಂತ ವಿಜಯನಗರದ ಶ್ರೇಷ್ಠ ದೊರೆ, ಅತ್ಯಂತ ಪ್ರಬಲ ದೊರೆ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ಮತ್ತು ತಾಳಿಕೋಟೆ ಕದನದ ಬಗ್ಗೆ ಕೇಳ್ತಾರೆ. ನೋಡಿ, ಇಲ್ಲಿ ಶ್ರವಣಬೆಳಗೊಳದೊಂದಿಗೆ ಐತಿಹಾಸಿಕ ಸಂಬಂಧ ಹೊಂದಿರುವ ವ್ಯಕ್ತಿ ಅಂತ ಕೇಳಿರೋದು. ಚಂದ್ರಗುಪ್ತ ಮೌರ್ಯ ಹೊಂದಿದ್ದಾರೆ. ಯಾಕಂದರೆ ಇವರು ಸಲ್ಲೇಖನ ವ್ರತ ಎಲ್ಲಿ ಅಂದರೆ ಶ್ರವಣಬೆಳಗೊಳದಲ್ಲೇ ತಗೊಂಡಿದ್ದು. ಚಾವುಂಡರಾಯ, ಈ ಶ್ರವಣಬೆಳಗೊಳ ವಿಗ್ರಹ ಇದೆಯಲ್ಲ ಸರ್, ಅದನ್ನು ಕಟ್ಸ್ತವ್ರೆ ಇವರು. ಮತ್ತು ರಾಣಿ ಶಾಕುಂತಲ, ಈ ವಿಷ್ಣುವರ್ಧನ ಮತ್ತು ಇಲ್ಲೆಲ್ಲ ಅವಾಗ ಇಲ್ಲೂ ನಿಕಟ ಸಂಬಂಧ ಹೊಂದಿದ್ದಾರೆ. ಯಾರು? ರಾಣಿ ಶಾಕುಂತಲ. ಚಿಕ್ಕದೇವರಾಜ ಒಡೆಯರು, ಇವರ ಆಳ್ವಿಕೆಯಲ್ಲಿ ಇದೂ ಬರ್ತದೆ, ಶ್ರವಣಬೆಳಗೊಳನೂ ಬರ್ತದೆ. ಅವಾಗ ಎಲ್ಲ ಸ್ವಲ್ಪ ಅಭಿವೃದ್ಧಿ ಕೂಡ ಮಾಡಿದ್ರು. ಮಲ್ಲಿಕಾಫರ್ ಬರಲ್ಲ. ಅದಕ್ಕೋಸ್ಕರ ಆನ್ಸರ್ ABCD ಯಾವ್ದ್ರಾಗೈತಪ್ಪ? ABCD ಸರಿಯಾದ ಉತ್ತರ. ಎಷ್ಟು? 14ನೇದಕ್ಕೆ 2ನೇದು ABC ಮತ್ತು D. ಮುಂದೆ ಹೋಗೋದಾದರೆ ಇಲ್ಲಿ ನೋಡ್ಬೋದು, ಪೆರಿಸ್ತಾನ್ ಪ್ರಕಾರ ಆದಿಲ್ ಶಾಹಿಗಳ ಕಾಲದಲ್ಲಿ ಬಿಜಾಪುರಕ್ಕೆ ನೀರು ವ್ಯವಸ್ಥೆ ಕಲ್ಪಿಸಿದ ಸುಲ್ತಾನ ಯಾರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 1ನೇ ಆದಿಲ್ ಶಾ ಸರಿಯಾದ ಉತ್ತರವಾಗ್ತದೆ. ನಂತರ ಮುಂದೆ ಹೋಗೋದಾದರೆ ನೋಡಿ, ಕರ್ನಾಟಕದಲ್ಲಿ ಬ್ರಿಟಿಷರು ನಡೆಸಿದ ಬ್ರಿಟಿಷರ ವಿರುದ್ಧ ನಡೆಸಿದ ಸಶಸ್ತ್ರ ಬಂಡಾಯವನ್ನು ಸರಿಯಾದ ಕಾಲಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಸೂಫಾ ದಂಗೆ, ನಿಪ್ಪಣಿ ದಂಗೆ, ಸಿಂದಗಿ ದಂಗೆ, ಬೀದರ್ ದಂಗೆ. ನೋಡಿ, ಫಸ್ಟು ಬೀದರ್ ದಂಗೆ ಬರ್ತದೆ. ಆಮೇಕಿಂದ ಸಿಂದಗಿ ದಂಗೆ ಬರ್ತದೆ. ಆ ನಂತರ ನಿಪ್ಪಣಿ ದಂಗೆ ಬರ್ತೈತೆ. ಆಮೇಲೆ ಸೂಫಾ ದಂಗೆ. ಆಪ್ಷನ್ D, ಆಪ್ಷನ್ 4 ಸರಿಯಾಗಿದೆ. ಅಂದರೆ ಉಲ್ಟಾ ಹೋಗ್ಬಿಟ್ಟಿದೆಯಲ್ಲ, ಉಲ್ಟಾ ಅಂದರೆ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ಉಲ್ಟಾ ವಾಪಸ್ ಹೋಗಿದೆ ಕಾಲಾನುಕ್ರಮವಾಗಿ. ಅದಕ್ಕೋಸ್ಕರ ಆಪ್ಷನ್ 4 DCBA ಸರಿಯಾದ ಉತ್ತರವಾಗ್ತದೆ. ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ನೋಡಿ, 17ನೇ ಕ್ವೆಶನ್ ನೋಡಿ, ಕೆಲವೊಂದು ವಿದ್ಯಮಾನಗಳನ್ನು ಮತ್ತು ಅವುಗಳ ಹಿಂದಿರುವ ಕಾರಣ ತತ್ವಗಳನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ
ಅಂದರೆ ಇಲ್ಲಿ ವಿದ್ಯಮಾನ ಮತ್ತು ಕಾರಣ ಕೊಟ್ಟಿದ್ದಾರೆ. ಒಂದು ತತ್ವ ಏನೇನು ಅಂತ ನೋಡಿ. ನಕ್ಷತ್ರಗಳ ಮಿನುಗುವಿಕೆ ವಾಯುಮಂಡಲ ವಕ್ರೀಭವನ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾದ ಉತ್ತರವಾಗ್ತದೆ. ಮತ್ತು ಕಾಮನ ಬಿಲ್ಲು ಪ್ರಸರಣ, ಇದರ ತತ್ವ ಮತ್ತು ಕಾರಣ ಏನಪ್ಪ ಅಂದರೆ ಪ್ರಸರಣ. ಓಕೆ, ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕೇಳಿದ್ದಾರೆ. ಇದು ಕೂಡ ಸರಿ ಹೊಂದುತ್ತೆ. ಮತ್ತು ಆಕಾಶದಲ್ಲಿ ನೀಲಿ ಬಣ್ಣ, ಬೆಳಕಿನ ಚದುರುವಿಕೆ ಸರಿ ಇದೆ. ಬೆಳಕಿನ ಚದುರುವಿಕೆಯಿಂದ ಆಕಾಶದಲ್ಲಿ ನೀಲಿ ಬಣ್ಣ ಉಂಟಾಗ್ತದೆ. ಮತ್ತು ಪ್ರಸರಣ ಹಾಗೂ ಸಂಪೂರ್ಣ ಆಂತರಿಕವು ಪ್ರತಿಫಲನದಿಂದ ಕಾಮನ ಬಿಲ್ಲು ಬರ್ತದೆ. ಅಂದರೆ ಇಲ್ಲಿ 3 ಸರಿಯಾಗಿದೆ. ಅದಕ್ಕೆ ಎಲ್ಲ 3 ಸರಿಯಾಗಿದೆ. ಆಪ್ಷನ್ ಹುಡುಕಿದ್ದೀವಿ. 3ನೇ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರವಾಗ್ತದೆ. ನೆಕ್ಸ್ಟ್ ಕ್ವಶನ್ ಹೋಗೋದಾದರೆ ನೋಡಿ, ಇಲ್ಲಿ ನೋಡ್ಬೋದು 18ನೇ ಕ್ವಶನು. ಜಲಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣಕ್ಕಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಕರ್ನಾಟಕ ಸರ್ಕಾರವು ಈ ಕೆಳಗಿನ ಕಾಯ್ದೆಯಡಿ ಅಂತ ಕೇಳಿರೋದು. ಕಾಯ್ದೆ 18ನೇ ಕ್ವಶನ್ನು. ಆಪ್ಷನ್ ಏನು ನೋಡಿ, ಜಲ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ, ಪರಿಸರ ಸಂರಕ್ಷಣೆ ಕಾಯ್ದೆ ಮತ್ತು ಜಲ ಮಾಲಿನ್ಯ ತಡೆಗಟ್ಟುವಿಕೆ ಕಾಯ್ದೆ, ಸೆಸ್ ಕಾಯ್ದೆ 1977 ಅಂತ ಕೊಟ್ಟಿದ್ದಾರೆ. ಮತ್ತು ಜಲಮಾಲಿನ್ಯ ಕಾಯ್ದೆ 1981. ಸರಿಯಾದ ಉತ್ತರ ಜಲಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ 1974. ಸರಿಯಾದ ಉತ್ತರ ಬಂದ್ಬಿಟ್ಟು ಇದಾಗ್ತದೆ ಆಪ್ಷನ್ ಎ, ಆಪ್ಷನ್ 1. ಓಕೆನಾ. ನೆಕ್ಸ್ಟ್ ಹೋಗೋದಾದರೆ ನೋಡಿ, ಈ ಕೆಳಗಿನವುಗಳನ್ನು ಓದಿ. ಓಕೆ, ಕಲ್ಯಾಣ್ ಸೋನಾ, ಜಯ, ಸೋನಾಲಿಕಾ, ರತ್ನ, IR8. ಓಕೆ, ಇವುಗಳಲ್ಲಿ ಅಕ್ಕಿಯ ತಳಿ ವಿಧಗಳೆಂದರೆ, ಓಕೆ, ಈ ವಿಧಗಳು, ಇದರಲ್ಲಿ ಅಕ್ಕಿ ವಿಧಗಳಿವೆ, ಅವನ್ನ ನಾವು ಕಂಡುಹಿಡಿಬೇಕು. ಓಕೆ, ಕಲ್ಯಾಣ ಸೋನಾ, ನಾವು ಸೋನಾ ಮಸೂರಿ, ಇಲ್ಲಿ ಸೋನಾ ಅಂತ ಐತೆ, ಇದು ಅಕ್ಕಿ ತಳಿನೇ ಅನ್ಕೊಂಡ್ಬಿಡ್ತೀವಿ. ಆದರೆ ಇದು ಅಕ್ಕಿ ತಳಿ ಅಲ್ಲ. ಸೋನಾ ರಾಂಗ್ ಆನ್ಸರ್ ಆಗ್ತದೆ. ಇದು ಅಕ್ಕಿ ತಳಿ ಆಗೋಕ್ಕೆ ಚಾನ್ಸ್ ಇಲ್ಲ. ಮತ್ತು ಸೋನಾಲಿಕಾ, ಇದು ಅಷ್ಟೇ, ಇದು ಟ್ರ್ಯಾಕ್ಟರ್ ಬರ್ತದೆ, ಬಟ್ ಇದಲ್ಲ, ಅಕ್ಕಿ ತಳಿ ಅಲ್ಲ. ಮತ್ತು ಜಯ ಬರ್ತದೆ, ರತ್ನ ಬರ್ತದೆ, IR8 ಬರ್ತದೆ. CDE ಯಾವ್ದ್ರ ಬಂದಿದೆಯಪ್ಪ? CDE ನೋಡು, ಆಪ್ಷನ್ 2ರಲ್ಲಿ ಬಂದಿದೆ. ಸರಿಯಾದ ಉತ್ತರ 2 CDE, ಜಯ, ರತ್ನ ಮತ್ತು IR8. ಇದು ಸರಿಯಾದ ಉತ್ತರ ಆಗ್ತದೆ. ನೋಡಿ, ಕಲ್ಯಾಣ್ ಸೋನಾ ಮಸೂರಿ ಅಂದ್ಕೊಂಡು ಅದಕ್ಕೆ ಹಾಕಿಬಿಟ್ರೆ ತಪ್ಪಾಗ್ಬಿಡ್ತದೆ. ಅದಕ್ಕೋಸ್ಕರ ನೋಡ್ಕೊಂಡು ಹಾಕಬೇಕು. ಇದಕ್ಕೆ ಮಾತ್ರ ಆನ್ಸರ್ ಯಾವುದು ಅಂದರೆ 19ಕ್ಕೆ 2ನೇದು. ಮುಂದೆ ಹೋಗೋದಾದರೆ ನೋಡಿ, ಶಿಶುವಿನ ನೆಕ್ಸ್ಟ್ ಕ್ವಶನ್ 20ನೇದು. ಶಿಶುವಿನ ಜನನ ನಂತರದ ಸ್ತನ ಗ್ರಂಥಿಗಳಿಂದ ಕ್ಷೀರದ ಸೂಸುವಿಕೆ ಮತ್ತು ಬಿಡುಗಡೆಯನ್ನು ಪ್ರಚೋದಿಸಲು ಅಗತ್ಯವಾದ ರಸದೂತವೆಂದರೆ ಅಂತ ಕೇಳಿರೋದು. ಆಪ್ಷನ್ 1 ನೋಡಿ, ಮೆಲಾಟೋನಿನ್. ಆಪ್ಷನ್ 2 ಆಕ್ಸಿಟೋಸಿನ್. ಮತ್ತು 3ನೇದು ಪ್ರೋಸಿನ್. ಮತ್ತು 4ನೇದು ಪ್ರೋಲ್ಯಾಕ್ಟಿನ್ ಅಂತ ಕೊಟ್ಟಿದ್ದಾರೆ. ಪ್ರೋಲ್ಯಾಕ್ಟಿನ್ ಸರಿಯಾದ ಉತ್ತರ ಆಪ್ಷನ್ 4. ಯಾವುದು? ಶಿಶು ಜನನ ನಂತರ ಸ್ತನ ಗ್ರಂಥಿಗಳಲ್ಲಿ ಸೂಸುವಿಕೆಗೆ ಒಂದು ರಸದೂತ ಅಂದರೆ ಅದು ಅಂದರೆ ಪ್ರೋಲ್ಯಾಕ್ಟಿನ್. ಓಕೆನಾ. ನೆಕ್ಸ್ಟ್ ಕ್ವಶನ್ ಹೋಗೋದಾದರೆ ನಂತರ ನೋಡಿ, ಮಾನವ ಹೃದಯದ ಅಂಗಗಳು ಮತ್ತು ಕಾರ್ಯಗಳ ಕೆಳಗೆ ನೋಡಿದ್ದಾರೆ. ಹೃದಯದ ಬಗ್ಗೆ ಕೇಳಿದ್ದಾರೆ. ಓಕೆನಾ. ಹೃದಯದ ಬಗ್ಗೆ ಕೇಳಿಬಿಟ್ಟಿದ್ದಾರೆ. ನಂತರ ಇಲ್ಲಿ ನೋಡಿ, ಬಲಾತ್ಕರಣದ ಕೆಲಸ ಏನಪ್ಪ? ದೇಹದ ಭಾಗಗಳಿಂದ ಅಶುದ್ಧ ರಕ್ತ ಸ್ವೀಕರಿಸೋದು. ಸರಿಯಾಗಿದೆ, ಅಶುದ್ಧ ರಕ್ತವನ್ನು ಸ್ವೀಕರಿಸೋದು, ಅದು ಸರಿ. ಮತ್ತು ಎಡಹೃತ್ಕರಣದ ಕೆಲಸ ಏನು ಅಂದರೆ ಇಲ್ಲಿ ನೋಡಿ, ದೇಹದ ಭಾಗಗಳಿಂದ ಶುದ್ಧ ರಕ್ತವನ್ನು ಸ್ವೀಕರಿಸಿದ್ದು. ಇದು ತಪ್ಪಾಗಿದೆ, ಇದು ತಪ್ಪು. ಏನು ಸರಿಯಾದರೆ ಮತ್ತೀಗ ನಾವು ನೋಡೋದಾದರೆ ಎಡಹೃತ್ಕರಣವು ಪಲ್ಮನರಿ ಅಭಿಧಮನಿ ಮೂಲಕ ಬಂದ ಶುದ್ಧ ರಕ್ತವನ್ನು, ಆಮ್ಲಜನಕಯುಕ್ತ ಶುದ್ಧ ರಕ್ತವನ್ನು ಎಡಹೃತ್ಕರಣಕ್ಕೆ ಸೇರಿಸುವುದು. ಯಾವುದ್ರದ್ದು ಕೆಲಸ? ನಮ್ಮ ಎಡ. ಆದರೆ ಇಲ್ಲಿ ಬೇರೆ ಕೊಟ್ಬಿಟ್ಟಿದ್ರೆ, ಅದರಿಂದ 2ನೇದು ತಪ್ಪು ಕೊಟ್ಟಿದ್ದಾರೆ. 3ನೇದು ಬಲಹೃತ್ಕರ್ಷಿ, ಎಡಹೃತ್ಕರ್ಣದಿಂದ ಅಶುದ್ಧ ರಕ್ತವನ್ನು ಸ್ವೀಕಾರ. ಇಲ್ಲಿ ನೋಡಿದ್ರೆ ಬಲಹೃತ್ಕರ್ಷಿ ಕೆಲಸ ಏನು ಅಂದರೆ ಬಲಹೃತ್ಕರ್ಷಣದಿಂದ ಅಶುದ್ಧ ರಕ್ತವನ್ನು ಸಹಾಯದಿಂದ ಬಲಹೃತ್ಕರ್ಷಿಗೆ ಸೇರಿಸೋದು. ಈ ಬಲಹೃತ್ಕರ್ಷಿ ಏನಿದೆ ನೋಡಿ, ಬಲಹೃತ್ಕರ್ಷಣದ
ಅಶುದ್ಧ ರಕ್ತ ಇದೆಯಲ್ಲ ಅದನ್ನು ಬಲ ಹೃತ್ಕರ್ಷಿಗೆ ಸೇರಿಸೋದು, ಇದು ತಪ್ಪಾಗಿದೆ. ಆ ಸರಿಯಾದ ಉತ್ತರ ನಾನು ಹೇಳಿದ್ದು. ಮತ್ತು ಎಡ ಹೃತ್ಕರ್ಷಿ ಏನು, ಬಲ ಹೃತ್ಕರ್ಷಣದಿಂದ ಅಶುದ್ಧ ರಕ್ತವನ್ನು ಸ್ವೀಕರಿಸೋದು, ಇದು ಕೂಡ ತಪ್ಪಾಗಿದೆ. ನೋಡಿ, ಎಡ ಹೃತ್ಕರ್ಷಿ ಏನು ಇದು ರಾಂಗು. ಎಡ ಹೃತ್ಕರ್ಷಿ ಏನು ಮಾಡ್ತೈತೆ ಅಂದರೆ ರಿಯಲ್ ಆಗಿ ಈ ಎಡ ಹೃತ್ಕರ್ಣದಿಂದ ಬರುವ ಶುದ್ಧ ರಕ್ತದಿಂದ ಇದು ಮುಂದೆ ಸಾಗಿಸ್ತದೆ, ಅದು ಎಡ ಹೃತ್ಕರ್ಷಿ. ಇದು ಸರಿಯಾದ ಉತ್ತರ. ನೋಡಿ, ಒಂದೇ ಸರಿಯಾಗಿರೋದಿಲ್ಲಿ, ಆದ್ದರಿಂದ ಆಪ್ಷನ್ ಎ ಒಂದು ಮಾತ್ರ ಸರಿ, ಇದನ್ನು ಹಾಕ್ತೀವಿ. ಮುಂದೆ ಹೋಗೋದಾದರೆ ನೋಡಿ, ನೆಕ್ಸ್ಟ್ ಕ್ವಶನ್ 22. 2023ರಲ್ಲಿ ವೈದ್ಯಕೀಯ ಮತ್ತು ಶಾರೀರಿಕ ಕ್ರಿಯಾಶಾಸ್ತ್ರದ ಕ್ಷೇತ್ರದಲ್ಲಿ COVID-19 ಈ ಸರಿನೂ ಕೇಳೋ ಚಾನ್ಸಸ್ ತುಂಬ ಇದೆ, ಅದಕ್ಕೋಸ್ಕರ ನೋಡ್ಕೊಳ್ಳಿ. ಪರಿಣಾಮಕಾರಿ mRNA ವ್ಯಾಕ್ಸಿನ್ ಅಭಿವೃದ್ಧಿಪಡಿಸಿ ನೊಬೆಲ್ ಪಾರಿತೋಷಕ ಪಡೆದವರು ಯಾರು? ಆಪ್ಷನ್ ಎ ಕಾರಿಕೋ ಮತ್ತು ವೈಸ್ಮಾನ್. ಆಪ್ಷನ್ ಎರಡನೇದು HG ಕೊರೋನಾ. ನೋಡಿ, ನಾವೆಲ್ಲಗೇನು ಕನ್ಫ್ಯೂಸು, ಇದು ಕೊರೋನಾ ನಾವು ಅಂತಿದ್ವಲ್ಲ, ಇವರೇ ಇರ್ಬೋದೇನೋ ಅಂತ ಹಾಕ್ಬಿಡ್ತೀವಿ, ಆದರೆ ತಪ್ಪಿದು. ಮತ್ತು ವಾಟ್ಸ್ಮ್ಯಾನ್ ಮತ್ತು ಕ್ರಿಕ್. ಮತ್ತು ನಾಲ್ಕನೇದು ಜೆಫ್ರಿ ಹಿಂಟನ್ ಅಂತ ಇದೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಯಾವುದು ಅಂದರೆ ನೋಡ್ಬೋದು ಇಲ್ಲಿ, ಕಾರಿಕೋ ಮತ್ತು ವೈಸ್ಮಾನ್, ಇವರು ಸರಿಯಾದ ಉತ್ತರ. ಆಪ್ಷನ್ 1 ಸರಿಯಾದ ಉತ್ತರ, ಕಾರಿಕೋ ಮತ್ತು ವೈಸ್ಮಾನ್ ಸರಿಯಾದ ಉತ್ತರವಾಗಿರ್ತದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋದಾದರೆ ಇಲ್ಲಿ ನೋಡ್ಬೋದು, ಕಾರ್ನಾಟಿಕ್ ಯುದ್ಧಗಳಿಗೆ ಸಂಬಂಧಿಸಿದ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ಕಾರ್ನಾಟಿಕ್ ಯುದ್ಧಗಳ ಸಂಬಂಧಿಸಿದ ಇದು ಮೊದಲನೇ ಕಾರ್ನಾಟಿಕ್ ಯುದ್ಧ ಕೇಳಿದ್ದಾರೆ, ಪ್ಯಾರಿಸ್ ಒಪ್ಪಂದ ಅಂತ ಇದೆ, ತಪ್ಪು. ಮೊದಲನೇ ಕಾರ್ನಾಟಿಕ್ ಯುದ್ಧ ಯಾವ ಇದರಿಂದ ಅಂತ್ಯಗೊಂಡಿತು ಅಂದರೆ ಎಕ್ಸ್ಲಾ ಚಾಪೆಲ್ ಒಪ್ಪಂದ, ಇಲ್ಲಿ ಕೊಟ್ಟಿದ್ದಾರೆ ಮೂರನೇದಕ್ಕೆ. ಮತ್ತು ಇದು ತಪ್ಪು ಅಂತ ಗೊತ್ತಾಯಿತು. ಎಕ್ಸ್ಲಾ ಚಾಪೆಲ್ ಒಪ್ಪಂದ ಯಾವುದಕ್ಕೆ ಅಂದರೆ ಒಂದನೇದಕ್ಕೆ, ಮೊದಲ ಕಾರ್ನಾಟಿಕ್ ಯುದ್ಧ ಎಕ್ಸ್ಲಾ ಚಾಪೆಲ್ ಒಪ್ಪಂದದಿಂದ ಅಂತ್ಯಗೊಂಡಿತು. ಅದೇ ಪ್ಯಾರಿಸ್ ಒಪ್ಪಂದ ಯಾವುದಕ್ಕೆ ಅಂದರೆ ಪ್ಯಾರಿಸ್ ಒಪ್ಪಂದ ಬಂದ್ಬಿಟ್ಟು ಮೂರನೇದಕ್ಕೆ. ನೋಡಿ, ಎಲ್ಲ ಉಲ್ಟಾ ಕೊಟ್ಬಿಟ್ಟಿದ್ದಾನೆ. ಆದರೆ ಎರಡನೇ ಕಾರ್ನಾಟಿಕ್ ಯುದ್ಧ ಯಾವುದು ಅಂದರೆ ಪಾಂಡಿಚೇರಿ ಒಪ್ಪಂದ ಸರಿಯಾಗಿದೆ. ಇದೊಂದೇ ಸರಿಯಾಗಿರೋದ್ರಿಂದ ಒಂದು ಮಾತ್ರ ಸರಿ, ಈ ಆಪ್ಷನ್ನ ರೈಟ್ ಮಾಡಿ. ನೆಕ್ಸ್ಟ್ ಹೋಗೋದಾದರೆ ಭಾರತದಲ್ಲಿ ಗಾಂಧೀಜಿಯವರ ಆರಂಭಿಕ ಹೋರಾಟಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಜೋಡಿಗಳು. ಓಕೆ, ಚಂಪಾರಣ್ಯ ಸತ್ಯಾಗ್ರಹ ಪ್ರಥಮ ಕಾನೂನುಭಂಗ ಚಳವಳಿ ಸರಿ. ಅಹಮದ್ ಅತಿಗಿರಣಿ ಮುಷ್ಕರ ಪ್ರಥಮ ಅಸಹಕಾರ ಚಳವಳಿ, ಇದು ತಪ್ಪು. ಮತ್ತು ಖೇಡ ಸತ್ಯಾಗ್ರಹ ಪ್ರಥಮ, ಇದೆಲ್ಲ ದಂಡಿಯದು ಸರಿಯಾದ ಉತ್ತರ ನೋಡೋದಾದರೆ ಒಂದು ಮಾತ್ರ ಯಾವುದು ಸರಿಯಾಗಿರೋದು, ಆಪ್ಷನ್ 1 ಕಾನೂನು ಭಂಗ. ಮತ್ತು ಇದು ಚಂಪಾರಣ್ಯ ಸತ್ಯಾಗ್ರಹದ ಬಗ್ಗೆ ಆಪ್ಷನ್ ಒಂದೇ ಸರಿಯಾಗಿರೋದು, ಅದಕ್ಕೋಸ್ಕರ ಒಂದು ಮಾತ್ರ ಅಂತ ಒಂದೇ ಆಪ್ಷನ್ ರೈಟ್ ಮಾಡಿದ್ದೇವೆ. ಮುಂದೆ ಹೋಗೋದಾದರೆ ಈ ವಿಡಿಯೋದ ಕೊನೆಯ ಕ್ವಶನ್, ದಕ್ಷಿಣ ಭಾರತದಲ್ಲಿ ರೈತವಾರಿ ಪದ್ಧತಿ ಜಾರಿಗೆ ಬರಲು ಶ್ರಮಿಸಿದವರು ಯಾರು? ಇವು ಬ್ರಿಟಿಷ್ ಅಧಿಕಾರಿಗಳು, ಅಲೆಕ್ಸಾಂಡರ್ ರೀಡ್, ಓಕೆ, ಹಾಲ್ಟಾ ಮೆಕ್ಕಂಜಿ, ಓಕೆ, ಥಾಮಸ್ ಮೊನ್ರೋ, ಓಕೆ, ಜೇಮ್ಸ್ ಗ್ರ್ಯಾಂಟ್ ಡಫ್. ನೋಡ್ಬೋದು ಇಲ್ಲಿ, ಇದಕ್ಕೆ ಈ ಕೆಳಗಿನ ಸರಿಯಾದನ್ನು ಗುರುತಿಸಿ. ಓಕೆ, ಎ ಮತ್ತು ಸಿ ಮೂರನೇ ಆಪ್ಷನ್ ಸರಿಯಾಗಿದೆ, ಯಾಕಂದರೆ ಅಲೆಕ್ಸಾಂಡರ್ ರೀಡ್ ಮತ್ತು ಥಾಮಸ್ ಮೊನ್ರೋ ಸರಿಯಾದ ಉತ್ತರ. ಯಾಕಂದರೆ ಥಾಮಸ್ ಮೊನ್ರೋ ಭಾರತದ ರೈತವಾರಿ ಪದ್ಧತಿ ಜಾರಿಗೆ ಬರಲು ಸಾಕಷ್ಟು ಶ್ರಮಿಸಿದರು. ಯಾರು ಅಂದರೆ ಥಾಮಸ್ ಮೊನ್ರೋ, ಇವರಿಬ್ಬರಲ್ಲಿ ಮೇನ್ ಬಂದರೆ ಥಾಮಸ್ ಮೊನ್ರೋನೇ. ಆಮೇಕಿಂತ ಅಲೆಕ್ಸಾಂಡರ್ ರೀಡ್ ಕೂಡ ಮಾಡಿದ್ದಾರೆ. ಆದ್ದರಿಂದ ಎ ಮತ್ತು ಸಿ ಸರಿಯಾದ ಉತ್ತರವಾಗ್ತದೆ. ಮತ್ತು ಇವರು ಜೇಮ್ಸ್ ಗ್ರ್ಯಾಂಟ್ ಡಫ್ ಮತ್ತು ಹಾಲ್ಟ್ ಮೆಕ್ಕಂಜಿ ಇವರು ತಪ್ಪಾಗ್ತದೆ. ಸರಿಯಾದ ಉತ್ತರ ಎ ಮತ್ತು ಸಿ ಮೂರನೇ ಆಪ್ಷನ್ ಆಗಿರ್ತದೆ. ಈ ಪ್ರಶ್ನೆ ಪತ್ರಿಕೆ ಎಕ್ಸ್ಪ್ಲೇಷನ್ ವಿತ್ ಆನ್ಸರ್ ಹೇಳೋದು ನಿಮಗೆ ತುಂಬ ಯೂಸ್ ಆಗ್ತಾಯಿದೆ ಅಂದ್ಕೊತೀನಿ. ಇದು VAO ಪೇಪರ್ 1 GK ಪೇಪರ್. ಇದು 2024ರಲ್ಲಿ ನಡೆದಿರೋ VA ಎಕ್ಸಾಮ್ದು. ಇದು 25 ಕ್ವಶನ್ ಆಗಿದೆ. ನೆಕ್ಸ್ಟ್ ಪಾರ್ಟಲ್ಲಿ ಮತ್ತೆ 25 to 30 ಕ್ವಶನ್ ಮಾಡ್ತೀನಿ. ಈ ಪಾರ್ಟಿಂದು ಈ 25 ಕ್ವಶನ್ಸ್ ಮುಗಿದಿದೆ. ನೆಕ್ಸ್ಟ್ ಪಾರ್ಟ್ಗೆ ವೆಯ್ಟ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಆದಷ್ಟು ಕಾಂಪಿಟೇಟಿವ್ ಮೈಂಡ್ ಸೆಟ್ ಇರೋ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವರು ನೋಡಲಿ. ಯಾಕಂದರೆ ಇನ್ನು ಎಕ್ಸಾಮ್ ಹತ್ರ ಬರ್ತಾ ಇರುವಾಗ ಏನೇನೋ ಓದಿರೋ ತಲೆಗೆ ಹೋಗಲ್ಲ. ಅದ್ರ ಬದಲು ಕ್ವಶನ್ ಪೇಪರ್ ರಿವಿಷನ್ ಏನಾದರೂ ಮಾಡಿದ್ರೆ ನೀವು ಅಂದರೆ ನಿಮ್ಮ ತಲೆ ಒಳ್ಳೆ ಉಳ್ಕೊತದೆ. ಅದಕ್ಕೋಸ್ಕರ ಹೇಳಿದ್ದು. ಥ್ಯಾಂಕ್ಸ್ ಎಲ್ಲರಿಗೂ.